ನಮ್ಮ ನೀರ 25 TMC ಟಾಕ್ ಇಟ್ಕೊಂಡಿರು ಟಾಕ್ ಇಟ್ಕೊಂಡ್ ನೀರ ಈಗ ಅದ್ರ ಮ್ಯಾಗ ಶಿಲಾಪ್ ಹಾಕೋಕ್ಕಿಂತ ಮೊದಲ ರೋಡ್ಗೆ ಶಿಲಾಪ್ ಹಾಕೋಕ್ಕಿಂತ ಮೊದಲ 20 ತಾರೀಕು ಜರಕರ ಏನಾರು ನೀರು ಬಿಟ್ಟಿದ್ರಂದ್ರ ನಮಗ್ ಕುಡಿಯಾಕ ನೀರಿನ ಅಭಾವ ಹೇಳ್ತಿರ್ಕಿಲ್ಲ. ಕುಡಿ ನೀರು ಸಿಗೋಲು ನಮಗೆ ಇವತ್ತು. ಈಗ ಅವ್ರು ಏನ್ ಮಾಡ್ತಾರೋ 28, 29 ಶಿಲಾಪ್ ಹಾಕಿ ಕೊಡ್ಬೇಕಂತೇಳಿ ಸರ್ಕಾರ ಜೋಡಿ ಮಾತುಕತೆ ಆಗೈತೆ ಅಂತ ನಮ್ಗೆ ಅನಿಸೈತೆ. 1 ತಾರೀಕು 5 ತಾರೀಕು ನೀರು ಬಿಡ್ಬೇಕು, ನಾವು ಹೋರಾಟ ಮಾಡ್ತೇವೆ ಅಂದ್ಮೇಲೆ ನಮ್ ದುರ್ದೇವ್ ನೋಡ್ರಿ ಎಂತ ದುರ್ದೇವ್ ಇದು. ಬಿಸಿಲಾಗ ಕುಂಡೋದು, ಅವಾಗ ನೀರು ಬಿಟ್ಟಿದ್ರೆ ನಾವು ಬಿಸಿಲಾಗ ಬಂದು ಕುಂತಿದ್ವಿ ಇಲ್ಲ. ದಯವಿಟ್ಟು ನೀರಾವರಿ ಅವರಲ್ಲಿ ಏನ್ ಹೇಳ್ತೀನಿ ಅಂದ್ರೆ ಅರಸಿಗೆ ಐತಿ, ನಮಗೂ ಗೊತ್ತೈತಿ ಇಲ್ಲಿ ರೈತರ ಕಷ್ಟದಾಗದಾರತ್ತೆ. ನೀವು ಒಂದ್ ಸ್ವಲ್ಪ ಆರ್ಸಿ ನಿಮ್ಮನ್ನ ಮೀಟಿಂಗ್ ಕರೆದಾಗ ಅಲ್ಲಿ ಏನಾರ ತಿಳಿಸಿದ್ರಿ ಅಂದ್ರೆ ನಮ್ಗೆ ನೀರು ಸಿಗ್ತದ ನಾವ್ ಹೇಳಕ್ ಇಷ್ಟಪಡ್ತೀವಿ. ಇದಕ್ಕೆ ಆರ್ಸಿ ಮೀಟಿಂಗ್ ನೀವು ಹೋಗ್ಯಾರೋ ಏನ್ MD ಮೀಟಿಂಗ್ ಹೋಗ್ಯಾರಿಲ್ಲೋ ಗೊತ್ತಿಲ್ಲ. ಆ ನೀರಾವರಿ ಮಂತ್ರಿ ಅಂತೂ ಈ ಕಡೆ ಭಾಗದಾಗ ಏನು ವಿಚಾರ ಮಾಡತ್ತಿಲ್ಲ. DK ಶಿವಕುಮಾರ ಎಂತ ವಿಚಾರ ಮಾಡ್ತಾನೆ ಹೇಳ್ರಿ, ಪುಣ್ಯಾತ್ಮ. ಇದೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರಲ್ಲ, ಅಲ್ಲೇ ಮಲ್ಲಾಪುರ ನದಿ ಐತಿ, ಕಳಸಾ ಬಂಡೂರಿ ಹೋರಾಟ ಮಾಡತ್ತಾರ. 2013 ಇಸ್ವಿಯಾಗಿಂದ್ರ ನಮ್ ಕಳಸಾ ಬಂಡೂರಿ ಮಾಡಿಕೊಡ್ರಿ, ಮಲ್ಲಾಪುರ ನದಿ ಕೂಡಿಸಿಕೊಡ್ರಿ, ನಮ್ ಬದುಕ್ ಬಂಗಾರಕ್ಕೇಳಿ ಅಲ್ಲಿ 4 ಜಿಲ್ಲಾದವರು 9 ತಾಲೂಕದವರು ಹೋರಾಟ ಮಾಡಿ ಹೋರಾಟದಾಗ ನಾವು ಭಾಗಿಯಾದ ಮಕ್ಕಳಿದೀವಿ. ಆ ಗಂಡ ಮಗ DK ಶಿವಕುಮಾರ್ ಎಲ್ಲಿಂದ ಪುಣ್ಯಾತ್ಮ ಇಲ್ಲಿ ನಮ್ಮ ಜಲಾಶಯದಿಂದ ಹಿಡಕಲ್ ಜಲಾಶಯದಿಂದ ನೀರ 0% ಹೋಯ್ತಾನೆ. 0% ರೈತ ಅರ್ಥ ಮಾಡ್ಕೋಬೇಕು. 24 ತಾಸು 12 ತಿಂಗಳು ನೀರು ಹೋತಂದ್ರ 12 ತಿಂಗಳು ನೀರು ಹೋತಪ್ಪ ಅಂದ್ರ ಅಲ್ಲಿ ಏನ್ ನಮ್ದು ಎಡದಂಡಿ ಕಾಲುವೆ ಐತ್ನ 25 ದಿನದ ನೀರ ಹುಬ್ಬಳ್ಳಿ ಧಾರವಾಡಕ್ಕ ಉದ್ಯಮಿಗಳಿಗೆ ಹೋಗಿ ಕೊಡ್ತಾನೆ DK ಶಿವಕುಮಾರ್. ಆ ಕೆಲಸ ಮಾಡತಾನ ಪುಣ್ಯಾತ್ಮದ ಡ್ಯಾಮ ನಮಗ್ ಕಟ್ಟಾರ. ನಮ್ಮ ರೈತರು ಭೂಮಿಗಳಾಗ್ಯಾವ, ನಮ್ಮ ರೈತರು ಮನೆಗಳಾಗ್ಯಾವ, ನಮಗ್ ನೀರ್ ಹಚ್ಚಕ್ ಹೋಗ್ತಾರೋ. ಅಲ್ಲೇ 50-60 ಕಿಲೋಮೀಟರ್ದಾಗ ಮಲ್ಲಾಪುರ ನದಿ ಐತಿ. ಇಲ್ಲಿ ಹಿಡ್ಕಲ್ ಜಲಾಶಯದಿಂದ ನೀರು ಹೋಯ್ತು ಅಂತ ಎದಕ್ ಬಂದಾನಂದ್ರ ಇಲ್ಲಿ ರೈತರಿಗೆ ಏನೂ ಗೊತ್ತಿಲ್ಲ. ಈ ರೈತರನ್ನ ಚಾಕ್ಲೇಟ್ ಕೊಟ್ಟ ಸಣ್ಣ ಮಕ್ಕಳು ಕೊಳ್ಳಾನ ಬಂಗಾರ ಚೈನಾ ತುಳುಗು ಮಾಡಿದಂತ ಏನ್ DKG ಏನ್ ಕನಸ್ಕೊಂಡಿದಿಲ್ಲ. ಇವತ್ತು ನಮ್ ಗೌರವ ಅಧ್ಯಕ್ಷರು ಗುರೂಜಿ ಅವ್ರು ಇರ್ಬೋದು, ಚುನ್ನಪ್ಪ ಪೂಜಾರಿ ನಮ್ ರಾಜ್ಯಾಧ್ಯಕ್ಷರು ಇರ್ಬೋದು, ಯಾರ ಕೇಸ್ ಹಾಕ್ತಿ DK ಶಿವಕುಮಾರ್ ಸಿದ್ದರಾಮಯ್ಯ ಆ ಪೈಪ್ಲೈನ್ ನಮ್ಮ ಹೊಲ್ದಾನ್ JCB ಹಡ್ಕೊಂಡ್ ಬರ್ತೈತಿ ಹೇಳ್ಬೇಡ್ರಿ. ಈ ಯಾವ ಜಿಲ್ಗೆ ಹಾಕ್ತಿ ನಾವು ತೇರ್ದಿವಪ್ಪ, ನೀರಿಗಾಗಿ ನಮ್ ಜೀವನ ಕೊಡಕ್ ತೇರ್ದೀವಿ. ಆ ಪೈಪ್ಲೈನ್ ಮಾತಾಡ ಹೋಯ್ತು ಮೀಡಿಯಾದ ಮುಖಾಂತರ ಹೇಳಕ್ ನಾವು ತಯಾರಿದೀವಿ ಇವತ್ತಿನ ದಿವಸದಲ್ಲಿ. ಯಾಕಪ್ಪ ಅಂದ್ರ ನಾವು ಒಂದೀಗ ಸದ್ಯ ಮೀಟಿಂಗ್ ಮಾಡ್ತೀವಿ. ಎಡದಂಡಿ ಕಾಲಿ ಎಲ್ಲಿ ಮಠ ಹೋಗೈತೆ ಅಲ್ಲಿ ಮಠ ಎಲ್ಲ ರೈತರಿಗೆ ನೀವು ಮಾಡುವಂತ ಕಳ್ತಾನ. DK ಶಿವಕುಮಾರ್ ನೀರು ಏನ್ ನಮ್ ಕಳ್ತಾನ ಮಾಡಿ ಒಯ್ಯತಿಲ್ಲ, ನೀನ್ ಕಳ್ತಾನ ಮಾಡಿ ಒಯ್ಯತಾನ ನಮ್ DK ಶಿವಕುಮಾರ್ ನೀರ. ಅಲ್ಲಿ ಉದ್ಯೋಗ ಕೊಡತಾನ. ಎಲ್ಲಾರು ಪುಣ್ಯಾತ್ಮರೇ ಹೆಗಲ ಮೇಲೆ ಬರ್ಕೋಲ್ಲ, ಕೈಯಾಗ ಮನೆಯನ್ನು ಪರಿಕೆ ಕಸಬರ್ಗಿ ತಗೊಂಡ ಆ ಪುಣ್ಯಾತ್ಮ ಬರ್ರಿ ಹೆಣ್ಮಕ್ಳು ಗಂಡು ಮಕ್ಕಳು ಅಂತೇಳಿ ಎಡದಾಂಡಿ ಇರ್ಬೋದು, ಬಲದಾಂಡಿ ಇರ್ಬೋದು, ಇತ್ ಮುಂದ್ಮೇಲೆ ನಮಗೆಲ್ಲ ನೀರ್ ಕಳ ಮಾಡತಾನ ಅವ್ನ ಬುದ್ಧಿ ಕಲಿಸೋಣ ಅಂತೇಳಿ ಎಲ್ಲಾರು ಮನೆ ಹೋಗ್ಯಾಳ್ರಿ. ಹಸಿರು ಟೇವಲಕ್ ಹೋಗಂತವ್ರ ಕೆತ್ತಗಿನ ಹೋಗಲ್ರಿ. ಎಲ್ಲಾರು ತಯಾರಾಗ್ಬೇಕು. ಹೆಂಗ್ ತಯಾರಾಗ್ಬೇಕಂದ್ರ ನಮ್ಮ ಮನೆಯಾಗಿನ ಹೆಣ್ಮಕ್ಳು ಕಸಬರಿಗೆ ನಮ್ ಹೆಗಲ ಬಾರ್ಪದ ತಗೊಂಬರುವಂತ ಕೆಲಸ ಮಾಡೋದ್ರಿ. ಅದ್ರ ಜೊತೆಗೇನೆ ದಯವಿಟ್ಟು ಶಿವಾನಂದ ಪಾಟೀಲ್ ಮಾತು ಮಾಡ್ಕೊಂಡ್ರಿ. ಆಮೇಲೆ ಗುರ್ಲಾಪುರ ನೆನಪಿಲ್ಲ. ಆಮೇಲೆ ಶಿವಾನಂದ ಪಾಟೀಲ್ರಿ 2 ವರ್ಷ ಆತ್ಲ ನಾವು ಎಬ್ರಿಜ್ ಕಾಟ ಮಾಡ್ತೀನಿ ಅನ್ನಕತ್ ನಿಮ್ ಸರ್ಕಾರ 3 ವರ್ಷ ಆತ. ನೀವು ಮಾಡ್ಕೊಳ್ಳೋ ಕೆಲಸ ಮಾಡಕತ್ರಿ. ಗುರ್ಲಾಪುರ ಕ್ರಾಸ್ ರೈತರು ರಾಜ್ಯ ನಿಮ್ನ ಏನ್ ಮಾಡ್ರಿ ಅನ್ನೋದು ಅರ್ಥ ಐತ್ಲ. ಫಸ್ಟ್ ದಿನ ಬಂದಾಗ ನಿಮ್ಮ ಕಾರ್ ಗಾಡಿಗೆ ಏನ್ ಮಾಡ್ರಿ ಅನ್ನೋದು ಅರ್ಥ ಐತ್ಲ. ದಯವಿಟ್ಟು ಮಣ್ಕೊಂಡ್ ಕೇಸಿಂದ ಏನಾರ ಬ್ಯಾಟ್ರಿ ಮಾಲಕರಿಗೆ ಮಣದು ನೀವೇನಾರ ಎವರೇಜ್ ಕಾಟ ಮಾಡಿದ್ರಕ
ನಿಮಗ್ ಗುರ್ಲಾಪುರದ ನೆನಪು ಮಾಡಿ ಕೊಡ್ತೀನೋ ಮತ್ ನಿಮ್ ಗಾಡಿಗೆಲ್ಲ ನಿಮಗ್ ಹಾರ್ತಾವ ಚಪ್ಪಲ ತಿಳಕ್ ಇಷ್ಟಪಡ್ತೀವಿ. ನೀವ್ ಯಾವ ಕೇಸ್ ಹಾಕೊಂಡ್ರು ರೈತರ ರೋಚಿಗೆದಾರ ಬಹಳ ಎಚ್ಚರಾಗಿರ್ಬೇಕಾಕತ್ ನೀವು. ನಾವ್ ಮಾಡೋರಲ್ಲ ಚಪ್ಪಲ್ ಪಪ್ಪಲ್ ನಾವ್ ಆಡ್ಸೋರಲ್ಲ, ನಾವು ಬುದ್ಧಿವಂತರದೀವಿ, ಗಾಂಧಿ ತತ್ವಲೆ ಹೋರಾಟ ಮಾಡ್ತೀವಿ. ಆದ್ರೆ ಕೊತ್ತು ನೀ ಕಳ್ತನ ಮಾಡೋದು ನೋಡಿ ತಿಳಿಗೇಡಿ ಹುಡುಗರು ಮಾಡ್ತಾರೋ ಬಹಳ ಎಚ್ಚರಾಗಿರ್ಬೇಕತ್ತು ನಿನಗೆ ಹೇಳ್ತೀನಿ ಈ ಮಾತು. ಯಾಕೆ ಮಾತಾಡ್ತೀನಿ ಅಂದ್ರೆ ನೀ ಏನಾರ ಮಾಡಿದ್ರೆ ಮತ್ ಸಭಾಜ್ಗೇರಿ ಹಾಕ್ತಿವಿ, ನಿನಗ್ ಮಾಲಿ ಹಾಕ್ತಿವಿ, ನೀ ನಮ್ ಪರ ಕೆಲಸ ಮಾಡೋ ಅಂತ ಹೇಳ್ತೀವಿ. ಶಿವಾನಂದ ಪಾಟೀಲ್ರ ನೀವು ಎಚ್ಚರಾಗಿರ್ಬೇಕಾಕತಿ. ಅದ್ರ ಜೊತೆ ಏನೇ ಇನ್ನೊಂದು ಮಾತು ಹೇಳ್ತೀನಿ ನಾ ಕೆ ಬಿ ವಿಷಯ ಒಳಗ 2002ರಾಗ 20ರಾಗ 19ರಾಗ ಏನ್ ಅಕ್ರಮ್ ಸಕ್ರಮ್ ಅಂತೇಳಿ ಬಿಜೆಪಿ ಸರ್ಕಾರ ಇತ್ತು ಚಾಲೂ ಮಾಡಿದ್ರಿ. ಒಬ್ಬ ರೈತ ಸಂಕ್ಷನ್ ಅಂದ್ಕೊಣ ಅವಾಗ ಲೋಡ್ ಇತ್ತಪ್ಪ ಅಂದ್ರೆ TC ಕೊಡುವಂತ ಕೆಲಸ ಮಾಡಿದ್ರಿ ಆಗಿನ ಸರ್ಕಾರ. ಇದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ, ಅದೇ ತರ ಕೆಲಸ ಮಾಡ್ಬೇಕು. ಅದನ್ನ ಬಿಟ್ಟು ಏನಾರು ಹುಡುಗಾಟಕ ಮಾಡಾಕತ್ತು ಜಂಪ್ ಕಟ್ ಮಾಡ್ತೀವಿ, ರೈತರ ಮೇಲೆ ಕೇಸ್ ಮಾಡ್ತೀವಿ ಅಂತೇನ್ ಮಾಡಿ ಪೇಪರ್ದಾಗ ಬರ್ಕೊಂಡಿಲ್ಲ. ಬಹಳ ಎಚ್ಚರಾಗಿರ್ಬೇಕು. SM ಕೃಷ್ಣನ್ ಸರ್ಕಾರ ಇದ್ದಾಗ ಇದನ್ನೇ ಉಡಾಪಿ ಹೇಳಿತ್ತು. ಏನ್ ಮಾಡಿತ್ತಂದ್ರ SM ಕೃಷ್ಣನ್ ಸರ್ಕಾರ ಇದ್ದಾಗ ಕಂಬಿ ಮಾಡಿ ಯಾರ ಅಕ್ರಮವಾಗಿ ಮೋಟ್ರ್ ಹೊಡಿತೀರಿ ನಿಮಗೆ 5 ವರ್ಷ ಶಿಕ್ಷೆ 50,000 ರೂಪಾಯಿ ದಂಡ ಕಟ್ತನಂತೇಳಿ ಮಾಡಿದಾಗ ಕರ್ನಾಟಕ ರಾಜ್ಯ ರೈತ ಸಂಘ ನಂಜುಂಡಿ ಸ್ವಾಮಿಗಳ ನೇತೃತ್ವದಾಗ ನಾವು ಹೋಗಿದ್ದು. ಕಾವೇರಿ ಭವನ ಮುಂದೆ 45 ದಿನ ಹೋರಾಟ ನಡೆದಾಗ DK ಏನ್ SM ಕೃಷ್ಣನ್ ಸರ್ಕಾರ ತಳಗ್ ಬೈಕಿ ನಿಮಗ್ ಫ್ರೀ ಕರೆಂಟ್ ಕೊಡ್ತೀನೋ ಅಂತ ಹೇಳ್ತಲ. ನಿನಗೆ ಅದೇ ತರ ಕರ್ನಾಟಕ ರಾಜ್ಯ ರೈತ ಸಂಘ ನಿನ್ನ ಮನೆಗೆ ಮುತ್ತಿಗೆ ಹಾಕೋದು ಮಾಡಿ ನಿನಗೆ ಬುದ್ಧಿ ಹೇಳುವಂತ ಕೆಲಸ ಮಾಡಿದೆ. ದಯವಿಟ್ಟು ನಮ್ಮ ರಾಜ್ಯ ಗೌರವ ಅಧ್ಯಕ್ಷರಾದಂತ ಶಶಿಕಾಂತ್ ಗುರೂಜಿ ಅವರು ಬಂದವರು, ಅವ್ರ ಪಾದಕ್ಕೆ ಧನ್ಯವಾದ ಹೇಳುತ್ತಾ ಅವ್ರನ್ನು ಈ ಹೋರಾಟದಾಗ ಬರಮಾಡ್ಕೋತೀವಿ ಅಂತ ಹೇಳಿ ಗುರೂಜಿ ಅವರು